guys, welcome back to my YouTube ಚಾನಲ್. ಇವತ್ತು ನನ್ನ ಸೆಲ್ಫ್ ಗಿಫ್ಟ್ ವಿಡಿಯೋನ ಪಾರ್ಟ್ 2 ಆಗಿರುತ್ತೆ. ಈ ಗಿಫ್ಟ್ನ ನಾನೇ ತೊಗೊಳ್ಬೇಕು, ನಾನೇ ಪರ್ಚೇಸ್ ಮಾಡಬೇಕು ಇದನ್ನು ಅಂತ ಒಂದೂವರೆ ವರ್ಷದಿಂದ ಆಲ್ಮೋಸ್ಟ್ ಮ್ಯಾನಿಫೆಸ್ಟ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಫೈನಲಿ ಇವಾಗ ಇದನ್ನು ನಾನು ತೊಗೊಂಡಿದ್ದೀನಿ ಅಂತ ಅಂದರೆ ನನಗೆ ಬಿಲೀವ್ ಮಾಡೋದಕ್ಕಾಗ್ತಾ ಇಲ್ಲ. ಇಟ್ ಮೈಟ್ ಬಿ ಸೌಂಡ್ ಸಿಲ್ಲಿ ಫಾರ್ ಯು, ಬಟ್ ಇದನ್ನು ತೊಗೊಳ್ಬೇಕು ಅಂತ ನನಗೆ ಎಷ್ಟೊಂದು ದಿನದಿಂದ ಆಸೆ ಇಟ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ, ಯೂನಿವರ್ಸ್ ಕೂಡ ಇದನ್ನು ನನಗೆ ತಲುಪ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೇನೋ. ಪ್ರತಿಯೊಂದು ಕಡೆನೂ ನೋಡ್ತಾ ಇದ್ದೆ ಇದನ್ನು ನಾನು, ಪ್ರತಿಯೊಬ್ಬರ ಕೈಯಲ್ಲೂ ಇದನ್ನು ನಾನು ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ ತುಂಬ ಕಡೆ. ಗೊತ್ತಿಲ್ಲ, ನನ್ನ ವಿಷನ್ ಬೋರ್ಡಲ್ಲೂ ಕೂಡ ಇದನ್ನು ಹಾಕ್ಕೊಂಡಿದ್ದೆ, ಇದನ್ನು ತೊಗೊಬೇಕು ಅಂತ. ಫೈನಲಿ ಐ ಗಾಟ್ ಇಟ್ ಫಾರ್ ಮೈ ಬರ್ಡೇ, ಸೊ ಐ ಆಮ್ ಸೋ ಮಚ್ ಹ್ಯಾಪಿ. ಸೊ ಅದರ ಇನ್ ಡೀಟೇಲ್ ವಿಡಿಯೋನ ಇದರಲ್ಲಿ ನೋಡ್ತೀರಾ ನೀವು. ಹೇಗೆ ತೊಗೊಂಡೆ, ಹೇಗೆ ಮ್ಯಾನಿಫೆಸ್ಟ್ ಮಾಡಿದೆ ಎಲ್ಲನೂ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತೀನಿ. ಫಸ್ಟ್ಲಿ ನಾನು ಏನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ, ನಾನು ಲಾಂಗ್ ಆಗಿ ಲಾಸ್ಟ್ ತನಕ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಜೋಕರ್ ಆ್ಯಂಡ್ ವಿಚ್ ಈ ಬ್ರ್ಯಾಂಡಿನ ವಾಚ್ ತೊಗೋಬೇಕು ಅಂತ ಒಂದೂವರೆ ವರ್ಷದಿಂದ ತುಂಬ ದಿನಗಳಿಂದನೂ ನಾನು ಅಂದ್ಕೊಳ್ತಾ ಇದ್ದೆ. ಫೈನಲಿ ಸ್ಟೋರಿ ಎಲ್ಲ ಆಮೇಲೆ ಹೇಳ್ತೀನಿ, ಫಸ್ಟ್ ತೋರಿಸ್ತೀನಿ. ದಿಸ್ ಇಸ್ ಹೌ ದ ಬಾಕ್ಸ್ ಲುಕ್ಸ್ ಲೈಕ್. ಸೊ ಹೀಗಿದೆ, ಆ್ಯಂಡ್ ಲೆಟ್ಸ್ ಓಪನ್ ದಿಸ್. ಈ ಥರ ಕಾಣುತ್ತೆ ವಾಚ್, ಈ ಥರ ಇದೆ. ನನಗೆ ಲೂಸ್ ಇತ್ತು ಇದು, ಸೊ ಅದಕ್ಕೋಸ್ಕರ ಇಷ್ಟು ಲಿಂಕ್ನ ಬಿಚ್ಚಿಸಿದ್ದೀನಿ, ಅದು ನೀಟಾಗಿ ಹಾಗೆ ಹಾಕ್ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ನೋಡೋಣ ಇದು ಹೇಗಿದೆ ಅಂದ್ಬಿಟ್ಟು. ಸೊ ಒಂದು ಪಿಲ್ಲೋ ಕೂಡ ಕೊಟ್ಟಿರ್ತಾರೆ. ಇದು ನನಗೆ ಟೈಟಾನ್ ವಾಚ್, ಈ ವಾಚ್ ಏನಿದೆ ಅಲ್ಲ, ಇದನ್ನು ತೊಗೊಂಡಾಗೂ ಇದನ್ನು ಕೊಟ್ಟಿದ್ರು. ಸೊ ಏನೂ ಡ್ಯಾಮೇಜ್ ಆಗಬಾರ್ದು ಗ್ಲಾಸ್ಗೆಲ್ಲ, ಡಯಲ್ಗೆಲ್ಲ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ದಿಸ್ ಇಸ್ ಲೈಕ್ ವಾರಂಟಿ ಕಾರ್ಡ್ ಆ್ಯಂಡ್ ಥ್ಯಾಂಕ್ ಯು ಕಾರ್ಡ್. This is how it looks like. And idರಲ್ಲಿ thank you for buying happiness from Joker and Witch. Tips to keep your product safe and lasting. Keep away from moisture, water and perfumes. This is not water resistant, I think. Keep your watch or jewel safe in JW box, and that is Joker and Witch box. Do not use harsh chemicals, cleansers or polishing clothes on it. So term of warranty, ಇದಕ್ಕೆ 1 year ವಾರಂಟಿ ಇದೆ ಫ್ರಮ್ ಡೇಟ್ ಆಫ್ ಡೆಲಿವರಿ. ವಾರಂಟಿ ಇಸ್ ನಾಟ್ ಅಪ್ಲಿಕಬಲ್ ಆನ್ ಪ್ಲೇಟಿಂಗ್ ಆ್ಯಂಡ್ ಜನರಲ್ ವೇರ್ ಆ್ಯಂಡ್ ಟೇರ್. ಸೊ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲನೂ ಇದೆ ಜೋಕರ್ ಆ್ಯಂಡ್ ವಿಚ್ದು. ಆ್ಯಂಡ್ ದಿಸ್ ಇಸ್ ಮೈ ಡ್ರೀಮ್. ನನ್ನ ಕೈಯಲ್ಲಿ ಹಿಂಗೆ ಹಾಕ್ಕೊಳ್ಬೇಕು ಅಂತ ನಾನು ಆಗಲೇ ಹೇಳಿದ್ನಲ್ಲ, ಒಂದೂವರೆ ವರ್ಷದಿಂದನೂ ಕನ್ಸ್ಕೊಂಡಿದ್ದೆ. ಸೊ ಫೈನಲಿ ಇದು ರೋಸ್ ಗೋಲ್ಡ್ ಕಲರ್ ಈ ಥರ ಕಾಣಿಸುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಅಷ್ಟೇ ವೆಯ್ಟ್ ಕೂಡ ಇದೆ. ನಾನು ಯಾವಾಗಲೂ ಎಷ್ಟೊಂದು ಜನ ಹೇಳೋದನ್ನು ಕೇಳಿದ್ದೆ, ಯೂಶ್ವಲಿ ವೆನ್ ಯು ಗೆಟ್ ಯುವರ್ ಬ್ರ್ಯಾಂಡೆಡ್ ವಾಚ್ ಅಲ್ವಾ, ಅದು ವೆಯ್ಟ್ ಇರುತ್ತೆ, ಯು ಕ್ಯಾನ್ ಫೀಲ್ ದಟ್. ನಾನು ಎಷ್ಟೊಂದು ಜನ ಯೂಟ್ಯೂಬರ್ಸ್ನ ನೋಡಿದ್ದೀನಿ, ಅವರು ದೊಡ್ಡ ಬ್ರ್ಯಾಂಡ್ಗಳು, ಇದಕ್ಕೆ ಕಂಪೇರ್ ಮಾಡಿದ್ರೆ ಹಲವಾರು ದೊಡ್ಡ ಬ್ರ್ಯಾಂಡ್ ಇದೆ. ಸ್ಟಾರ್ಟಿಂಗ್ ಬಂದು ಇದು ಅಂತ ಹೇಳ್ಬೋದು. ಆ ಥರ ದೊಡ್ಡ ಬ್ರ್ಯಾಂಡ್ ವಾಚ್ ಎಲ್ಲ ಹಾಕಿದಾಗ ಕೈ ತುಂಬ ವೆಯ್ಟ್ ಅಂತ ಅನಿಸುತ್ತೆ. ದಟ್ ಪೀಪಲ್ ಸ್ಟೇರ್ ಆನ್ ಯು ಆ್ಯಂಡ್ ಮತ್ತು ಒಂದು ಚೆನ್ನಾಗಿರುತ್ತೆ ಆ ಫೀಲಿಂಗ್. ನಿಮಗೆ ಅನಿಸ್ಬಿಡುತ್ತೆ ನಾವೇನೋ ಹಾಕ್ಕೊಂಡಿದ್ದೀವಿ, ನಮ್ಮನ್ನು ನೋಡ್ತಾ ಇದ್ದಾರೆ ಜನ ಅಂತ ನಿಮಗೆ ಅನಿಸ್ಬಿಡುತ್ತೆ. ಅದು ಆ ಥರ ನನಗೆ ಅನಿಸಿದೆ, ಇದನ್ನು ಹಾಕ್ಕೊಂಡು ಹೋದಾಗ ನಂಗೆ ಅನಿಸಿದೆ. ಬಿಕಾಸ್ ಆ ಜನ ನೋಡಿದಾಗ, ನೋಡಲಿ ಅಂತ ಅಲ್ಲ, ಬಟ್ ಆ ನೋಡಿದಾಗ ತೊಗೊಂಡಿರೋ ಖುಷಿ ಇನ್ನೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ದಿಸ್ ಇಸ್ ಹೌ ಮೈ ವಾಚ್ ಲುಕ್ಸ್ ಲೈಕ್. ಇದು ನೀಟಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ಲೈಟ್ಗೆಲ್ಲ, ನನಗೆ ನೀಟಾಗಿ ತೋರಿಸೋದಕ್ಕೆ ಗೊತ್ತಾಗ್ತಾ ಇಲ್ಲ. ನಾನು ಫೋಟೋ ಅಟ್ಯಾಚ್ ಮಾಡಿರ್ತೀನಿ, ಮತ್ತು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು ಇನ್ಸ್ಟಾಗ್ರಾಮ್ಗೆ. ಇದನ್ನು ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಹಾಕೊಂಡ್ಬಿಟ್ಟಿದ್ದೀನಿ, ಬಟ್ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ನಾನು ಹಾಕಿಲ್ಲ. ಸೊ ಹಾಕಬೇಕು, ಆವಾಗ ನಾನು ಮಾಡಿದ್ರೆ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಫೋಟೋ ಅಂತೂ ಅಟ್ಯಾಚ್ ಮಾಡಿರ್ತೀನಿ. ಸೊ ಲೆಟ್ಸ್ ಕಮ್ ಟು ದ ಸ್ಟೋರಿ ಟೈಮ್. ಇದನ್ನು ನಾನು ಆರ್ಡ್ರ್ ಮಾಡಬೇಕು ಅಂತ ಒಂದೂವರೆ ವರ್ಷದಿಂದ ಅಂದ್ಕೊಳ್ತಾ ಇದ್ದೆ. ನನಗೆ ಫಸ್ಟು ಇದನ್ನು ತೊಗೊಳ್ಬೇಕು ಅಂತ ಇರಲಿಲ್ಲ ನನ್ನ ಮೈಂಡಲ್ಲಿ. ನಾನು ಒಂದು ವಾಚ್ನ ಹಾಕ್ತೀನಿ ಇಲ್ಲಿ ನೋಡಿ, ಅದನ್ನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ನನಗೆ ಫಸ್ಟ್ ಇದನ್ನು ಹೇಗಿದ್ರ ಮೇಲೆ, ಈ ಬ್ರ್ಯಾಂಡ್ ಮೇಲೆ ಅಬ್ಸೆಷನ್ ಆಯಿತು ಅಂತ ನಾನು ಹೇಳ್ತೀನಿ.
ನನಗೆ ಗೊತ್ತಿಲ್ಲ ಜೋಕರ್ ಆ್ಯಂಡ್ ವಿಚ್ ಒಂದು ಬ್ರ್ಯಾಂಡ್ ಇದೆ ಅಂದ್ಬಿಟ್ಟು. 2.5 ವರ್ಷದ ಹಿಂದೆ ಅಂತ ಅನಿಸುತ್ತೆ, ಒನ್ ಆಫ್ ದ ಯೂಟ್ಯೂಬರ್ ನಾನು ಫಾಲೋ ಮಾಡೋರು ಈ ಥರ ವಾಚ್ನ ತೊಗೊಂಡಿದ್ರು. ನಾಟ್ ಸಿಮಿಲರ್, ಅವ್ರು ತೊಗೊಂಡಿದ್ದು ಬೆಲ್ಟ್ ವಾಚ್ ವಿಚ್ ಕಮ್ಸ್ ಇನ್ ವೈಟ್ ಕಲರ್, ಜೋಕರ್ ಆ್ಯಂಡ್ ವಿಚ್ ಬ್ರ್ಯಾಂಡು ಅವರು ತೊಗೊಂಡಿದ್ರು. ಐ ವಾಸ್ ಲೈಕ್ ಸೋ ಅಬ್ಸೆಸ್ಡ್, ಎಷ್ಟು ಚೆನ್ನಾಗಿದೆ ಅಲ್ವಾ ಇದು, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಆವಾಗ ನಾನೇನು ಅರ್ನ್ ಎಲ್ಲ ಮಾಡ್ತಾ ಇರಲಿಲ್ಲ. ಐ ವಾಸ್ ಲೈಕ್ ಓಕೆ ಅಂತ ಸುಮ್ಮನಾಗಿದ್ದೆ. ಆ್ಯಂಡ್ ದೆನ್ ನನಗೆ ಒಂದು ಸ್ವಲ್ಪ ದಿನ ಆದಮೇಲೆ, ಆಲ್ಮೋಸ್ಟ್ ನಾನು ಫಸ್ಟ್ ಪಿ ಯು ಎಂಡಿಂಗ್, ಸೆಕೆಂಡ್ ಪಿ ಯು ಸ್ಟಾರ್ಟಿಂಗ್ ಟೈಮಲ್ಲಿ, ಈಗ ನಾನು ಡಿಗ್ರಿ ಸೆಕೆಂಡ್ ಪಿ ಯು ಸ್ಟಾರ್ಟಿಂಗ್ ಟೈಮಲ್ಲಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಈ ಬ್ರ್ಯಾಂಡ್ ಏನಿದೆ ಅಲ್ಲ, ಅವರು ಆ್ಯಡ್ ಮತ್ತು ಸ್ಪಾನ್ಸರ್ ಆ ಥರ ಎಲ್ಲ ಬಿಡ್ತಾರಲ್ಲ, ಆವಾಗ ಬರ್ತಾನೆ ಇರ್ತಾಯಿತ್ತು. ಹೆಂಗೆ ಅಂತ ಅಂದರೆ ಅವರು ಕಲೆಕ್ಷನ್ಸ್ ಹಾಕಿರ್ತಾರಲ್ಲ, ಈ ಥರ ಪಿಕ್ಚರ್ಸ್ನ ಸ್ಕ್ರಾಲ್ ಮಾಡಬೇಕಾದ್ರೆ 50-60 ಇಮೇಜಸ್ನ ಐ ಯೂಸ್ ಟು ಸಿಟ್ ಆ್ಯಂಡ್ ಸ್ಕ್ರಾಲ್. ಅಷ್ಟು ಪುರ್ಸೊತ್ತಿಂದ ಮಾಡ್ತಾ ಇದ್ದೆ. ಯೂಶಲಿ ನಾನು ಹಂಗೆಲ್ಲ ಮಾಡಲ್ಲ, ಆ ಥರ ಎಲ್ಲ ನೋಡಲ್ಲ ನಾನು. ಸುಮ್ಮನೆ ಇಷ್ಟ ಆದರೆ ಓಕೆ ಅಂತ ಸ್ಕ್ರಾಲ್ ಮಾಡಿಬಿಡ್ತೀನಿ. ಇಡೀ 60 ಪಿಕ್ಚರ್ಸ್ನು ಕೂಡ ಕುತ್ಕೊಂಡು ನೋಡುವೆ ನಾನು. ಅಷ್ಟು ಇಷ್ಟ ಆಗಿಬಿಡ್ತು ನನಗೆ, ಗೊತ್ತಿಲ್ಲ ಯಾಕೆ ಅಂದ್ಬಿಟ್ಟು. ಆಮೇಲೆ ನೋಡಿ ಹಾಗೆ ಸ್ಕ್ರೀನ್ಶಾಟ್ ತೊಗೊಳ್ಳೋದು ಇಟ್ಕೊಳ್ಳೋದು. ಆಲ್ಮೋಸ್ಟ್ 3 ವಾಚಸ್ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೆ. ಯಾವಾಗ ಇದೆಲ್ಲ ನಡೆದಿದ್ದು ಅಂತ ಅಂದರೆ 2023 ಆ್ಯಂಡ್ 2024 ಇದೆಲ್ಲ ಸ್ಕ್ರೀನ್ಶಾಟ್ ಎಲ್ಲ ತೆಗೆದು ಇಟ್ಕೊಂಡಿದ್ದೆ. ನಾನು ಹಾಕಿರ್ತೀನಿ ನನ್ನ ಸ್ಕ್ರೀನ್ಶಾಟ್ ಇಮೇಜಸ್ನೆಲ್ಲ. ನನಗೆ ಏನೋ ಒಂಥರ, ಆಮೇಲೆ ಇನ್ಸ್ಟಾಗ್ರಾಮ್ ತೆಗ್ದಾಗೆಲ್ಲನೂ ಕೂಡ ನನಗೆ ಈ ಬ್ರ್ಯಾಂಡಿಂದು ಪೇಜ್ ಯಾವಾಗಲೂ ಬರ್ತಾಯಿತ್ತು. ನಾನು ಫಾಲೋ ಮಾಡ್ತಾ ಇರಲಿಲ್ಲ. ಬಟ್ ಆಮೇಲೆ ನಾನು ಅಂದ್ಕೊಂಡೆ, ಐ ಥಾಟ್ ಫಾಲೋ ಮಾಡೋಣ ಈ ಪೇಜ್ನ, ತುಂಬ ಖುಷಿ ಕೊಡ್ತಾ ಇದೆ ಅಂದ್ಬಿಟ್ಟು ಫಾಲೋ ಮಾಡಿದೆ. ಫಾಲೋ ಮಾಡಿದ್ಮೇಲಂತೂ ಹೋಮ್ ಪೇಜಲ್ಲೇ ಬರುತ್ತಲ್ಲ, ಫೀಡಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಐ ವಾಸ್ ಲೈಕ್ ಓ ಶೆಟ್, ಇದನ್ನು ತೊಗೊಳ್ಳೇಬೇಕು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಇದಕ್ಕೆ ಸೇವ್ ಮಾಡಬೇಕು ಮನಿನ ಅಂತ. ಆಮೇಲೆ ಒಂದಿನ ಕಾಲೇಜ್ಗೆ ಹೋಗ್ತೀನಿ. ಕಾಲೇಜಲ್ಲಿ ಒನ್ ಆಫ್ ಮೈ ಫ್ರೆಂಡ್ ಕೂಡ ಈ ವಾಚ್ನ ಹಾಕ್ಕೊಂಡಿದ್ರು. ಬಟ್ ಅವರು ಹಾಕ್ಕೊಂಡಿದ್ದು ಬೆಲ್ಟ್ ವಾಚ್ನ ಹಾಕ್ಕೊಂಡಿದ್ರು. ಸಡನ್ನಾಗಿ ನಾನು ಹೋಗಬೇಕಾದ್ರೆ ನೋಡಿದೆ. ಐ ವಾಸ್ ಲೈಕ್ ಓ ಇದು ಜೋಕರ್ ಆ್ಯಂಡ್ ವಿಚ್ ಅಲ್ವಾ ಅಂತ. ಹೌದು ಅಂತ ಮಾತಾಡ್ಕೊಂಡ್ವಿ ರ್ಯಾಂಡಮ್ ಆಗಿ ನಾವು. ದೆನ್ ಐ ವಾಸ್ ಲೈಕ್ ಓ ಮತ್ತೆ ಪದೇ ನನಗೆ ಈ ವಾಚ್ ಯಾಕೆ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಇಟ್ ವಾಸ್ ಆನ್ ಮೈ ವಿಷನ್ ಬೋರ್ಡ್ ಆಲ್ಸೋ. ಇಷ್ಟು ಬೇಗ ತೊಗೋತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ದೆನ್ ಐ ವಾಸ್ ಲೈಕ್ ತೊಗೊಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ತುಂಬ ಕನ್ಫ್ಯೂಷನ್ಸ್ ಇತ್ತು, ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಈ ವಾಚ್ ಇದೆ. ಇದಕ್ಕೆ ಸಿಮಿಲರ್ ಆಗಿ ತೊಗೊಳೋದಕ್ಕೆ ನನಗಿಷ್ಟ ಇರಲಿಲ್ಲ. ನನಗೇನಂದರೆ ಸ್ಕ್ವೇರ್ ಡಯಲ್ದು ತೊಗೋಬೇಕು ಅಂತ ಇಷ್ಟ ಆಯಿತು. ಅದನ್ನು ಹಾಕ್ತೀನಿ ನೋಡಿ. ಅದನ್ನು ಮನೆಯಲ್ಲಿ ತೋರಿಸಿದಾಗ ಅಷ್ಟು ಚೆನ್ನಾಗಿಲ್ಲ, ಇದು ಹುಡುಗರ ಥರ ವಾಚು ಅಂತ ಅಂದ್ಬಿಟ್ರು. ಇದಕ್ಕೂ ಮುಂಚೆ ನಾನು ಕಾಲೇಜಲ್ಲಿ ಒನ್ ಆಫ್ ಮೈ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡಿದ್ದೆ, ಈ ಥರ ಬ್ರ್ಯಾಂಡ್ ವಾಚ್ ತೊಗೋಬೇಕಂತ ಅನ್ಕೊತಾ ಇದ್ದೀನಿ ಅಂತ. ಅವ್ರಿಗೆ ಒಂದು ವಾಚ್ ತೋರಿಸಿದ್ದೆ. ಶಿ ವಾಸ್ ಆಲ್ಸೋ ಲೈಕ್ ಇದು ಸ್ವಲ್ಪ ಹುಡುಗರ ಥರ ಇದೆ, ರಗಡ್ಡಾಗಿದೆ ಇದು ಅಂತ ಹೇಳಿದ್ಲು. ಆ್ಯಂಡ್ ಐ ವಾಸ್ ಲೈಕ್ ಓಕೆ ಬೇರೆದು ನೋಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ದೆನ್ ಮನೆಯಲ್ಲೆಲ್ಲ ಕೇಳಿದೆ ವಾಚ್ ತೊಗೊತೀನಿ ಅಂತ. ದೇ ವರ್ ಲೈಕ್ ಆಲ್ರೆಡಿ 2 ವಾಚ್ ಇದೆ, 3 ವಾಚ್ ಇದೆ, ಏನಕ್ಕೆ ಮತ್ತೆ ವಾಚ್ ಮೇಲೆ ಖರ್ಚು ಮಾಡ್ತೀಯಾ, ಬೇಡ ಅಂತ. ಐ ವಾಸ್ ಲೈಕ್ ನೋ, ಐ ಶುಡ್ ಗಿಫ್ಟ್ ಮೈ ಸೆಲ್ಫ್ ಸಮಥಿಂಗ್, ತೊಗೊಳ್ಳೇಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತ. ದೇ ವರ್ ಲೈಕ್ ಏನು ಸ್ಟಾಪ್ ಮಾಡಿಲ್ಲ ನನಗೆ. ನಾನು ಶಾಪಲ್ಲಿ ಚೆಕ್ ಮಾಡಿದ್ವಿ. ಅಲ್ಲಿ ಈ ಬ್ರ್ಯಾಂಡ್ ನಮಗೆ ಅವೈಲಬಲ್ ಇರಲಿಲ್ಲ. ಸಿಮಿಲರ್ ಟು ದಿಸ್ ನಮಗೆ ತೋರಿಸಿದ್ರು. ನನಗೆ ಏನಿತ್ತು ಅಂತ ಅಂದರೆ ಇದಿದೆಯಲ್ಲ, ಈ 3 ಏನಿದೆ, ಐ ಥಿಂಕ್ ಯು ಕ್ಯಾನ್ ಸಿ 1 2 3, ಈ 3 ಇರೋದೇ ನನಗೆ ಬೇಕಾಗಿತ್ತು. ಈ ಥರದ್ದೇ ನಾನು ಹುಡುಕ್ತಾ ಇದ್ದೆ. ದೆನ್ ಇದನ್ನೇ ಈ ಥರದ್ದೇ ಬೇಕು ಅಂತ. ಬಟ್ ಅವ್ರ ಹತ್ರ ಈ ಥರ ಇರಲಿಲ್ಲ. ಬಟ್ ರೌಂಡ್ ಡಯಲ್ದೇ ದೊಡ್ಡದಿತ್ತು. ನನಗೆ ಡಯಲ್ ದೊಡ್ಡದು ಬೇಕಾಗಿತ್ತು, ಬಿಕಾಸ್ ನನ್ನ ಕೈ ತುಂಬ ಚಿಕ್ಕದಿರೋದ್ರಿಂದ ಡಯಲ್ ದೊಡ್ಡದು ಹಾಕಿದ್ರೆ ವಾಚ್ ಎದ್ದು ಕಾಣುತ್ತೆ ಅಂತ ಒಂದು ನನ್ನ ತಲೆಯಲ್ಲಿ ಫಿಕ್ಸ್ ಆಗಿತ್ತು. ದೆನ್ ಸ್ಕ್ವೇರ್ ಡಯಲ್ ತೊಗೊಳ್ಳೋಣ ಅಂತ ನೋಡಿದೆ. ಆಫರಲ್ಲಿ ಬಿಟ್ಟಿದ್ರು. ಇಟ್ ವಾಸ್ 3000. ಅಷ್ಟು ಬಜೆಟ್ ನನ್ನ ಹತ್ರ ಇರಲಿಲ್ಲ. ದೆನ್ ಐ ವಾಸ್ ಲೈಕ್ ಆರ್ಡ್ರ್ ಹಾಕ್ಬಿಟ್ಟೆ. ಈ ವಾಚ್ನ ಆರ್ಡ್ರ್ ಹಾಕಿದೆ. ಇದರಲ್ಲಿ ಬ್ಲ್ಯಾಕ್ ಕಲರ್ ಒಂದಿತ್ತು, ನೆವಿ ಬ್ಲೂ ಆರ್ ಬ್ಲ್ಯಾಕ್, ಐ ಡೋಂಟ್ ನೋ, ಅದೊಂದಿತ್ತು. ಮತ್ತು ರೋಸ್ ಗೋಲ್ಡ್ ಒಂದು ಈ ಥರ ಕಲರ್ದೊಂದಿತ್ತು. ಐ ಥಾಟ್ ರೋಸ್ ಗೋಲ್ಡ್ ಹಾಕೋಣ. ಆರ್ಡರು ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಈ ವಾಚ್ನ ಬುಕ್ ಮಾಡಿದೆ. ಸಂಡೇ ಇಂಡಿಯಾ ಮತ್ತು ಐ ಥಿಂಕ್ ಯಾವುದೋ ಒಂದ್ರದ್ದು ಚಾಂಪಿಯನ್ಶಿಪ್ ನಡೀತಾ ಇತ್ತು. ಮನೇಲಿ ಕೂತ್ಕೊಂಡು ಎಲ್ಲರೂ ನೋಡ್ತಾ ಇದ್ವಿ. ಊಟ ಎಲ್ಲ ಮಾಡಿಬಿಟ್ಟು ಕಾಲ್ ಬಂತು, ಹೋಗಿ ತೊಗೊಂಡು ಬಂದೆ. ಐ ವಾಸ್ ಸೋ ಎಕ್ಸೈಟೆಡ್, ಸೋ ಹ್ಯಾಪಿ. ಎಷ್ಟು ಖುಷಿಯಾಗಿತ್ತು ಅಂತ ಅಂದರೆ ನನಗೆ ಹುಷಾರಿರಲಿಲ್ಲ ಅವತ್ತು. ಈ ವಾಚ್ ನೋಡಿದ ತಕ್ಷಣ ಹುಷಾರಿಲ್ಲದೆ ಇರೋದು ಅದು ಹೆಂಗೆ ಮಾಯ ಆಯಿತು ಅಂತಲೇ ಗೊತ್ತಿಲ್ಲ. ಅಷ್ಟು ಖುಷಿಪಟ್ಟೆ ನಾನು. ಬಿಕಾಸ್ ಆ ಒಂದು ಖುಷಿ ಅದನ್ನ ಕೈಯಲ್ಲಿ ತೊಗೊಂಡಾಗ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬಾ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ. ಆಮೇಲೆ ತೊಗೊಂಡು ಬಂದೆ. ನಮ್ಮ ಅಪ್ಪ ಎಲ್ಲ ನೋಡಿದ್ರು. ನನಗೆ ನಮ್ಮ ಅಪ್ಪನ ಇಂಪ್ರೆಸ್ ಮಾಡಬೇಕು ಅಂತ ಯಾವಾಗಲೂ ನನ್ನ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ನಮ್ಮ ಅಪ್ಪಂಗೆ ತೋರಿಸ್ದೆ. ಈ ವಾಸ್ ಲೈಕ್ ತುಂಬ ಚೆನ್ನಾಗಿದೆ ಅಂತ. ಅವರು ಕೂಡ ಹಾಕ್ಕೊಂಡ್ರು, ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ತುಂಬ ಖುಷಿ ಆಯಿತು. ಮೈ ಡ್ಯಾಡ್ ಅಪ್ರೂವ್ಡ್ ಇಟ್. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮಮ್ಮ ಯಾವ ವಾಚ್ ಆದರೆ ಏನು, ಎಲ್ಲಾದರೂ ಟೈಮ್ ಒಂದೇ ತೋರಿಸುತ್ತೆ ಅಂತ, ಶೀ ಈಸ್ ಲೈಕ್ ದ್ಯಾಟ್. ಆ್ಯಂಡ್ ಶೀ ಆಲ್ಸೋ ಫೆಲ್ಟ್ ಹ್ಯಾಪಿ. ಇನ್ನು ನನ್ನ ಕೈ ದಪ್ಪ ಆದಮೇಲೆ ಕೂಡ ಇದನ್ನು ಹಾಕಿಸ್ಕೊಂಡು ಹಾಕ್ಕೊಬೋದು. ಸೊ ಯಾ, ದಿಸ್ ವಾಸ್
ದಟ್ ಸ್ಟೋರಿ. ನಾನು ಯೂಶಲಿ ಹೆಂಗೆ ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ನಿಮ್ಗೇನಾದರೂ ಗೊತ್ತಾಗಬೇಕು ಅಂತ ಅಂದರೆ ಜಸ್ಟ್ ನೀವು ಮ್ಯಾನಿಫೆಸ್ಟ್ ಅಂತ ಕಮೆಂಟ್ ಹಾಕಿ, ನಾನು ಡೆಫಿನೆಟಾಗಿ ಎಷ್ಟು ಕಮೆಂಟ್ಸ್ ಬರುತ್ತೆ ಅಂತ ನೋಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳ್ತೀನಿ. ಯೂಶಲಿ ನಾವು ಎಲ್ಲರೂ ಹೇಳೋದನ್ನು ಕೇಳಿದ್ದೀವಿ, ಕಾಮನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸು, ಅದು ನಮ್ಮ ಹತ್ರ ಆಲ್ರೆಡಿ ಇದೆ ಅಂತ ಬಿಲೀವ್ ಮಾಡಬೇಕು ಅಷ್ಟೇ. ಸೊ ಯಾ, ನಿಮಗೆ ಡೀಟೇಲ್ ವಿಡಿಯೋ ಬೇಕು ಅಂತ ಅಂದರೆ ಲೆಟ್ ಮೀ ನೋ ಇನ್ ದ ಕಾಮೆಂಟ್ಸ್, ಐ ವಿಲ್ ಡೂ ಇಟ್ ಅ ಸಪ್ರೇಟ್ ವಿಡಿಯೋ ಫಾರ್ ಇಟ್. ಆ್ಯಂಡ್ ಯಾ, ದಟ್ಸ್ ಇಟ್. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಪ್ರಿಯಾರಿಟೈಸ್ ಯೋರ್ ಸೆಲ್ಫ್, ಮೇಕ್ ಯೋರ್ ಸೆಲ್ಫ್ ಹ್ಯಾಪಿ. ನೋ ಒನ್ ಗೋನಾ ಮೇಕ್ ಯು ಹ್ಯಾಪಿ ಎಕ್ಸೆಪ್ಟ್ ಯು. ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ, ನಿಮ್ಮ ಮೈಂಡಲ್ಲಿರುತ್ತೆ. Everything depends on you. So yeah, you should be happy, you should take care of yourself is what I learned ಇಷ್ಟು ವರ್ಷದಲ್ಲಿ. I am very much happy, I am very much proud of myself for doing such things. ನನಗೆ ಈ ಥರ ಬ್ರ್ಯಾಂಡೆಡ್ ವಾಚ್ದು ಒಂದು ಬಾಕ್ಸ್ ತೊಗೊಂಡು ಅದರಲ್ಲೆಲ್ಲ ವಾಚಸ್ನ ಇಡಬೇಕು ಅಂತ ನೆಕ್ಸ್ಟ್ ವರ್ಷದ ಬರ್ತಡೇಗೆ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಪ್ರತಿ ವರ್ಷದ ಬರ್ತಡೇಗೂ ನಾನು ಒಂದೊಂದು ವಾಚ್ನ ತೊಗೊಳ್ಬೇಕು, ಬ್ರ್ಯಾಂಡೆಡ್ ವಾಚಸ್ನ ಅಂತ. ಐ ಆಮ್ ಸೇವಿಂಗ್ ಮೈ ಮನಿ ಫಾರ್ ದಟ್. ನನಗೆ ವಾಚಸ್ಸು, ಈ ಶೋಲ್ಡರ್ ಬ್ಯಾಗ್ಸು ಈ ನಡುವೆ ಸಿಕ್ಕಾಪಟ್ಟೆ ಹುಚ್ಚು. ವಾಚ್ ಬಿಡಿ, ನನಗೆ ಅವಾಗಲಿಂದನೂ ಇದೆ. ನನಗೆ ಬ್ರ್ಯಾಂಡೆಡ್ ವಾಚ್ ಹಾಕೋದು ಅಂದರೆ ತುಂಬ ಖುಷಿ, ತುಂಬ ಇಷ್ಟ. ಬಿಕಾಸ್ ಅದೊಂಥರ ಹ್ಯಾಪಿನೆಸ್, ಅದೊಂಥರ ವೆಯ್ಟ್ಗೆ, ಅದೊಂದು ಕ್ಲಾಸಿನೆಸ್ಗೆ ಏನು ಹೇಳೋದಕ್ಕಾಗಲ್ಲ. ಐ ಆಮ್ ಗೆಟಿಂಗ್ ಶಾರ್ಟರ್ ಆಫ್ ವರ್ಡ್ಸ್. ಅಷ್ಟು ಚೆನ್ನಾಗಿರುತ್ತೆ ಅದನ್ನೆಲ್ಲ ಯೂಸ್ ಮಾಡೋದು. ದಟ್ಸ್ ಇಟ್. ಸೊ ಈ ವಾಚ್ ಹಾಕಿದಾಗಲೂ ಅಷ್ಟೇ, ದಿಸ್ ಇಸ್ ದ ಬಿಗ್ ಬ್ರ್ಯಾಂಡ್ ಆ್ಯಂಡ್ ಕಾಸ್ಟ್ಲಿಯೆಸ್ಟ್ ವಾಚ್ ಅಂತ ಇರೋದು ಅಂತ ಅಂದರೆ ನನ್ನ ಹತ್ರ ಇದು ಒಂದೇ ಇವಾಗ ಸದ್ಯಕ್ಕೆ. ಇನ್ನೆಲ್ಲ ಆವ್ರೇಜ್ ಪ್ರೈಸಲ್ಲೇ ಇರೋದು. ಇದು ಮಾತ್ರನೇ, ದಿಸ್ ಇಸ್ 10K, 10.5K ಇದು ವಾಚ್. ಇದು ನನಗೆ ಗಿಫ್ಟ್ ಬಂದಿದ್ದು. ಸೊ ಯಾ, ನಾನು ತಗೊಂಡಿದ್ದಂಥ ವಾಚಲ್ಲಿ this is my first watch from Joker and Witch. I'm forever grateful for the universe and the people around me. So yeah, that's it for this video. ಈ ವಾಚ್ದು ಲಿಂಕ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ಯು ಕ್ಯಾನ್ ಆಲ್ಸೋ ಆರ್ಡರ್ ಫ್ರಮ್ ದೇರ್ ವೆಬ್ಸೈಟ್, ಜೋಕರ್ ಆ್ಯಂಡ್ ವಿಚ್ ವೆಬ್ಸೈಟಲ್ಲೇ ಆರ್ಡರ್ ಮಾಡ್ಬೋದು. ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿಕೊಂಡೆ. ನನಗೆ ಎಕ್ಸ್ಪ್ರೆಸ್ ಡೆಲಿವರಿ ಸಿಗುತ್ತೆ ಅದರಲ್ಲಿ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ 2 ಡೇಸಲ್ಲಿ 1 ಡೇಯಲ್ಲೆಲ್ಲ ಅವರು ಡೆಲಿವರಿ ಮಾಡಿಬಿಡ್ತಾರೆ. ಸೊ ನನಗೆ ಅದಕ್ಕೆ ಫ್ಲಿಪ್ಕಾರ್ಟ್ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ, ಬೇಗ ಡೆಲಿವರಿ ಬಂದುಬಿಡುತ್ತೆ. ಆ ಎಕ್ಸೈಟ್ಮೆಂಟ್ ಕಾಯೋದು ಜಾಸ್ತಿ ದಿನ ಇರಲ್ಲ ಅಂದ್ಬಿಟ್ಟು. ಸೊ ನಿಮಗೆ ಬೇಕು ಅಂತ ಅಂದರೆ ಸೇಮ್ ವಾಚ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಯು ಕ್ಯಾನ್ ಚೆಕ್ ಇಟ್ ಔಟ್. ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ. ಸೊ ಯಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯೋರ್ ಸೆಲ್ಫ್. ಬಾಯ್.